ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ಯಾರ್ರಿ ನೀವು? ಸದಾ ನಾನು ಮಾತಾಡ್ತೀನಿ. ಹಾಯ್ ಮಾಧವ್, ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಹೇಗಿದೆಯಾ? ಈಗೀಗ ಹ್ಯಾಂಡ್ ಶೇಕ್ಗಿಂತ ಕೈ ಮುಗಿಯೋದೇ ಒಳ್ಳೇದು ಅಂತಾರೆ ಅಲ್ವಾ? ಮರ್ತು ಬಿಟ್ಟಿದ್ಯಾ ಅಂದ್ಕೊಂಡೆ. ಆದರೆ ನನ್ನನ್ನು ನೋಡಿ ನಿನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿದ ಮೇಲೆ ಮರ್ತಿಲ್ಲ ಅಂತ ಗೊತ್ತಾಗ್ತಿದೆ. ಮನುಷ್ಯ ತನಗೆ ಒಳ್ಳೇದು ಮಾಡಿದವ್ರನ್ನ ಮರೆತರು ವಿಶ್ವಾಸ ದ್ರೋಹ ಮಾಡೋರನ್ನ ಯಾವತ್ತೂ ಮರೆಯಲ್ವಂತೆ. ನೆನಪಿಟ್ಕೊಂಡಿದ್ಯಾ ಅಂತ ಭಾಳ ಖುಷಿಪಟ್ಟೆ. ಆದರೆ ನಿನ್ನ ಹತ್ರ ಇರೋದು ಬರೀ ಕಹಿ ನೆನಪು ಅಂತ ಗೊತ್ತಾಗಿ ಮನಸ್ಸಿಗೆ ಭಾಳ ಬೇಜಾರಾಯಿತು. ನೀನು ಕೊಟ್ಟಿದ್ದು ಕಹಿ ನೆನಪೇ ಅಲ್ವಾ ಜನಾರ್ದನ್? ಸ್ಪಂಜು ಏನನ್ನ ಹೀರ್ಕೊಳ್ಳುತ್ತೋ ಅದನ್ನೇ ಅಲ್ವಾ ನಮಗೆ ಕೊಡೋದು. ಅದರಿಂದ ಬೇರೆದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಸಿಕ್ಕಿದ್ದೀನಿ. ಹೇಗಿದೆಯಾ ಅಂತ ಕೇಳಲ್ವಾ? ಮೊದಲನೇ ಇರಲಿಲ್ಲ, ಎಷ್ಟೊಂದು ಮಾತಾಡ್ತಿದ್ದೆ. ಈಗ ತುಂಬ ಬದಲಾಗ್ಬಿಟ್ಟಿದ್ಯಾ. ನನ್ನನ್ನು ಬದಲಾಯಿಸಿದ್ದು ನೀನೇ ಅಲ್ವಾ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಂದೆ, ಸ್ನೇಹಿತ ಆದೆ, ಜೀವದ ಗೆಳೆಯ ಅಂತ ಹಚ್ಕೊಂಡೆ, ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡಿದೆ. ಆದರೆ ನೀನು ಬೆನ್ನಿಗೆ ಚೂರಿ ಹಾಕಿ ಹೋದಿಯಲ್ಲ. ಅಲ್ಲಿಗೆ ನೀನು ಯಾವುದೂ ಮರ್ತಿಲ್ಲ ಅಂತಾಯಿತು. ಇವತ್ತು ನೀನು ದೊಡ್ಡ ಮಗ ಮಾತಾಡಿದ್ ನೋಡಿ ಅನ್ಕೊಂಡೆ ನೀವು ಯಾರೂ ಮರ್ತಿಲ್ಲ ಅಂತ. ಅವಿ ಯಾಕೆ ಇವನನ್ನು ಮೀಟ್ ಮಾಡಕ್ಕೆ ಹೋದ? ಬಿಸ್ನೆಸ್ ಹೇಳ್ಕೊಟ್ಟಾಗೆ ನಿನ್ನ ಮಗನಿಗೆ ಒಂಚೂರು ಕಲ್ಚರ್ ಹೇಳ್ಕೊಟ್ಟಿದ್ರೆ ಅವನು ಆ ಥರ ಮಾತಾಡ್ತಾ ಇರಲಿಲ್ಲ. ವಯಸ್ಸಲ್ಲಿ ನಾನು ದೊಡ್ಡವನು ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಅವಿಗೆ ಯಾರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತು. ಮಗ ಅಂತ ವಹಿಸ್ಕೊಂಡು ಬರಬೇಡ ಮಾಧವ್. ನನಗೂ ನಿನಗೂ ದ್ವೇಷ ಇತ್ತು, ಅದು ನಿಜ. ಆದರೆ ನಿನ್ನ ಮಗನೂ ನಿನ್ನ ಥರಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ನಾಟ್ ಅ ಗುಡ್ ಸೈನ್. ದ್ವೇಷ ಕಂಟಿನ್ಯೂ ಆದರೆ ನಿನಗಾಗಲಿ ನಿನ್ನ ಫ್ಯಾಮ್ಲಿಗಾಗಲಿ ಒಳ್ಳೇದಲ್ಲ. ನಿನ್ನ ಮಗನಿಗೆ ಈ ವಿಷಯ ತಿಳಿಸಿದ್ರೆ ಒಳ್ಳೇದು. ಅವಿ ಯಾಕೆ ನಿನ್ನ ಹತ್ರ ಬಂದಿದ್ದ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವನು ನಂತರನೇ ಅಂತ ಹೇಳಿದೆಯಲ್ಲ, ಅದು ಕೇಳಿ ಖುಷಿ ಆಯಿತು. ನನ್ನ ಮಗನಿಗೆ ಯಾರನ್ನು ಎಲ್ಲಿಡಬೇಕು ಅಂತ ಗೊತ್ತಲ್ಲ, ಹೆಮ್ಮೆ ಆಗ್ತಿದೆ ನನಗೆ ಅವನ ಬಗ್ಗೆ. ಸದಾ ಹೊರಡೋಣ ಸಾ. ಮಾಧವ್ ಸಾ, ಯಾರು ಇವರು? ಅಂತ ಮಹಾನ್ ವ್ಯಕ್ತಿ ಏನಲ್ಲ, ಕೂತು. ನಂದಿನಿ ಅವರೇ, ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡ. ಸಾರಿ ಸಮರ್ಥ್, ನನ್ಗೆ ಎಲ್ಗೂ ಬರಕ್ಕೆ ಇಷ್ಟ ಇಲ್ಲ. ನನಗೂ ಇಷ್ಟು ದಿನ ನೋಡಿ ನೋಡಿ ಸಾಕಾಗೋಗಿದೆ. ಯಾವಾಗ ನೋಡಿದ್ರೆ ಇವ್ರದೇ ಗುಣಗಾನ. ಅಡ್ಗೆ ಚೆನ್ನಾಗಿ ಮಾಡ್ತಾಳೆ, ಮನೆ ಚೆನ್ನಾಗಿ ಸಂಭಾಳಿಸ್ತಾಳೆ, ಮಾವಂಗ್ ಗೌರವ ಕೊಡ್ತಾಳೆ, ಒಳ್ಳೆವಳು, ಬ್ಲಾ ಬ್ಲಾ ಬ್ಲಾ. ನನಗೇನು ಅಡ್ಗೆ ಮಾಡಕ್ ಬರಲ್ವಾ? ಅತ್ತೆ ಮಾವಂಗ್ ಮಾಡಿ ಹಾಕಲ್ವಾ ನಾನು? ಯಾವಾಗಲೂ ಸೀಟೋಗಿರೋ ತಿಂಡಿ ಮಾಡಾಕ್ತೀಯ. ಅದನ್ನ ಬಿಟ್ಟರೆ ಬ್ರೆಡ್ ಜಾಮು, ಅದೇ ತುಸಂತಿ ಎಷ್ಟು ರುಚಿ ರುಚಿಯಾಗಿರತ್ತೆ ಅನ್ಕೊಳ್ತಾರೆ. ತೆಗೆದು ಬಾರಿಸ್ತೀನಿ ನೋಡು. ನೀನೊಬ್ಬ ಕಮ್ಮಿ ಇದೆ ನನಗೆ ಉರ್ಸಕ್ಕೆ. ಚೋಟು, ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ಸಾಕು. ತೊಟ್ಲನ್ನ ತೂಗೋದು ನೀವೇ, ಮಗುನ ಚಿವುಟೋದು ನೀವೇ. ಇನ್ನೊಂದ್ಸರಿ ಅವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಕಾಲ್ ಮುರಿತೀನಿ ಅಷ್ಟೇ. ನಡೆಯೋ ಮನೆಗೆ. ದಯವಿಟ್ಟು ನಂದಿನಿ, ನನ್ನ ಮೇಲಿರೋ ಕೋಪನ ಮಗು ಮೇಲೆ ತೋರಿಸ್ಬೇಡ. ನನ್ನ ಮಗನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅತ್ತೆ ಮಾವನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ಗೊತ್ತು. ನೀವೇನ್ ನನಗೆ ಟ್ಯೂಷನ್ ಕೊಡೋ ಅಗತ್ಯ ಇಲ್ಲ. ಹಲೋ ದತ್ತ ಅವರೇ,
ಫ್ರೆಂಡ್ಶಿಪ್ಪು ವಾಕಿಂಗು ಸೀನಿಯರ್ ಕ್ಲಬ್ ಅಂತಿದ್ರೆ ಸಾಕು. ನಮ್ಮ ಅಡುಗೆ ಮನೆವರೆಗೂ ಬಂದರೆ ಚೆನ್ನಾಗಿರಲ್ಲ. ಹೈ ನಡಿಯೋ ಸುಮ್ಮನೆ. ನಂದಿನಿ ಏಯ್ ನಿಂತ್ಕೋ. ನಾನು ಯಾರ ಮುಖನ ಇನ್ಯಾವತ್ತೂ ನೋಡಲ್ಲ ಅಂತ ಅಂದ್ಕೊಂಡಿದ್ನೋ ಅದೇ ಜನಾರ್ದನ್ ನನ್ನ ಕಣ್ಮುಂದೆ ಬಂದ್ಬಿಟ್ಟ ಮಹೇಶ. ಅವನು ಮಾತಾಡೋದು ಕೇಳಿದ್ರೆ ಅವನು ಇನ್ನೂ ಬದಲಾಗಿಲ್ಲ ಅನ್ನೋದು ಗೊತ್ತಾಯಿತು. ಆದರೆ ಒಂದೇ ಒಂದು ಸಮಾಧಾನದ ವಿಷಯ ಅಂತಂದರೆ ಅವನು ಅವಿ ಬಗ್ಗೆ ಹೇಳಿದ ಮಾತು. ಅವಿ ಯಾಕೆ ಅವನನ್ನು ಭೇಟಿಯಾಗಕ್ಕೆ ಹೋಗಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಅವನು ಎಂಥವನು ಅಂತ ಗೊತ್ತಾಗಿ ಅವನನ್ನು ದೂರ ಇಟ್ನಲ್ಲ, ಅದೇ ಖುಷಿ ನನಗೆ. ಅವಿ ಬಗ್ಗೆ ಹೆಮ್ಮೆ ಅನ್ನಿಸ್ತು ಮಹೇಶ. ಮಾವನಿಗೆ ಅಭಿ ಒಂದು ಹುಡುಗಿನ ಇಷ್ಟಪಡ್ತಿರೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ರು ನಮ್ಮ ಬಿಸ್ನೆಸ್ ರೈವಲ್ ಅಂತ ಇವರು ಅತ್ತೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳದೇ ಇದ್ದರೆ ಸರಿ ಹೋಗುತ್ತಾ? ಸ್ವಂತ ಮಗ ಅಂದರೆ ಮಾವನಿಗೂ ಕಾಳಜಿ ಇರುತ್ತಲ್ವ. ಏನಾದರೂ ಆಗಲಿ ಮಾವನಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ. ನಾನು ಸುಮ್ಮನೆ ಇದ್ದರೆ ಅದು ನನ್ನ ದೌರ್ಬಲ್ಯ ಅಂತ ತಿಳ್ಕೋಬೇಡ. ಇಷ್ಟು ಜನರ ಎದುರಿನಲ್ಲಿ ನಿನ್ನ ಮರ್ಯಾದೆ ತೆಗೆಯೋದು ಬೇಡ ಅಂತ ಸುಮ್ಮನೆ ಇದ್ದೆ. ನೀನು ಹೀಗೆ ಮಾತಾಡೋದ್ರಿಂದ ನನ್ನ ಮರ್ಯಾದೆಯಾಗಲಿ ತುಳಸಿ ಮರ್ಯಾದೆಯಾಗಲಿ ಹೋಗೋಲ್ಲ. ಯಾಕೆ ಅಂದರೆ ತುಳಸಿ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತು. ಈಗ ಹೋಗೋದು ನಿನ್ನ ಮರ್ಯಾದೆ ಅನ್ನೋದು ನೆನಪಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.